ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯಲ್ಲಿರುವವರ ತಾಯಿಯ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಕೊಡಬೇಕು. ಅಜಾಗರೂಕರಾಗಿ ಇರಬೇಡಿ. ದೂರದಿಂದ ದುಃಖದ ಸುದ್ದಿ ಇದೆ. ಅನವಶ್ಯಕ ಓಡಾಟ ಕೂಡ ಇರುತ್ತದೆ. ವಿವಾದ ಆತ್ಮ ಗೌರವಕ್ಕೆ ಧಕ್ಕೆ ತರಬಹುದು. ವೃಷಭ ರಾಶಿ. ಕೆಲಸ ಮಾಡಲಾಗೋದಿಲ್ಲ. ಉದ್ಯೋಗದಲ್ಲಿ ಕೆಲಸದ ಹೊರೆ ಇರುತ್ತದೆ. ವ್ಯವಹಾರಗಳಲ್ಲಿ ಆತುರ ಬೇಡ. ಆದಾಯದಲ್ಲಿ ಖಚಿತತೆ ಇರುತ್ತದೆ. ಯಾವುದೇ ಕೆಲಸದಲ್ಲಿ ರಿಸ್ಕ್ ತೆಗೆದುಕೊಳ್ಳಬೇಡಿ. ಮಿಥುನ ರಾಶಿ. ಇಂದು ನಿಮ್ಮ ಹೆಂಡತಿಯ ಅದೃಷ್ಟವು ನಿಮಗೆ ಅನುಕೂಲಕರವಾಗಿರುತ್ತದೆ. ಲಾಭವನ್ನ ಪಡೆಯುವಂತ ದಿನ. ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ. ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತೆ. ಉದ್ಯೋಗದಲ್ಲಿ ನಿಮ್ಮ ಕೆಲಸವನ್ನ ಪ್ರಶಂಸೆ ಮಾಡಲಾಗುತ್ತದೆ. ಕರ್ಕಾಟಕ ರಾಶಿ. ಕೆಲವು ದೊಡ್ಡ ಕೆಲಸಗಳನ್ನ ಮಾಡಬೇಕೆಂದು ಭಾವಿಸುತ್ತೀರಿ. ಪೈಪೋಟಿ ಹೆಚ್ಚಾಗಬಹುದು. ಷೇರು ಮಾರುಕಟ್ಟೆ ಮತ್ತು ಮ್ಯೂಚುವಲ್ ಫಂಡ್ ಇತ್ಯಾದಿಗಳಲ್ಲಿ ಆತುರ ಬೇಡ. ಉದ್ಯೋಗಸ್ಥರಿಗೆ ಅನುಕೂಲವಾಗಲಿದೆ. ಸಿಂಹ ರಾಶಿ. ದೂರದಿಂದ ಒಳ್ಳೆ ಸುದ್ದಿ ಇರುತ್ತದೆ. ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಹೊಸ ಕೆಲಸ ಮಾಡಬೇಕೆಂದು ಅನಿಸುತ್ತದೆ. ದೂರದ ಪ್ರಯಾಣವನ್ನ ಆಯೋಜನೆ ಮಾಡಲಾಗುತ್ತದೆ. ವ್ಯಾಪಾರದಿಂದ ಲಾಭ ಇದೆ. ಕನ್ಯಾ ರಾಶಿ. ಉದ್ಯೋಗದಲ್ಲಿ ಶಾಂತಿ ನೆಲೆಸಲಿದೆ. ಇಂದು ಮನೆಯ ಕೆಲಸದಲ್ಲಿ ಹೆಚ್ಚು ವ್ಯರ್ಥ ಖರ್ಚು ಇರುತ್ತದೆ. ಶತ್ರು ಭಯ ಉಳಿಯುತ್ತದೆ. ದೈಹಿಕ ನೋವು ಅಡೆತಡೆಗಳನ್ನು ಸೃಷ್ಟಿ ಮಾಡುವಂತಹ ದಿನ. ಹೊರಗಿನ ಕೆಲಸದಲ್ಲಿ ರಿಸ್ಕ್ ತೆಗೆದುಕೊಳ್ಳಬೇಡಿ. ತುಲಾ ರಾಶಿ. ವ್ಯಾಪಾರದಲ್ಲಿ ಅನಿರೀಕ್ಷಿತ ಲಾಭಗಳಿವೆ. ಉದ್ಯೋಗ ಪಡೆಯುವ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ. ಅದೃಷ್ಟ ನಿಮ್ಮ ಕಡೆಗಿದೆ. ವ್ಯಾಪಾರ ಪ್ರಯಾಣ ಲಾಭದಾಯಕವಾಗಿರುತ್ತದೆ. ವೃಶ್ಚಿಕ ರಾಶಿ. ಹೂಡಿಕೆಯು ಮಂಗಳಕರವಾಗಿರುತ್ತದೆ. ಉದ್ಯೋಗದಲ್ಲಿ ಅಧಿಕಾರ ಹೆಚ್ಚಾಗುವ ಸಾಧ್ಯತೆಗಳಿವೆ. ಕೆಲವು ದೊಡ್ಡ ಸಮಸ್ಯೆಗಳು ಕೊನೆಗೊಳ್ಳಬಹುದು. ಸಾಹಸ ಮತ್ತು ಅಪಾಯಕಾರಿ ಚಟುವಟಿಕೆಗಳನ್ನು ತಪ್ಪಿಸಿಕೊಳ್ಳಿ. ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ. ಧನುರಾಶಿ. ಆಸ್ತಿಗೆ ಸಂಬಂಧಪಟ್ಟಂತ ಕೆಲವು ದೊಡ್ಡ ವೆಚ್ಚಗಳು ಇದ್ದಕ್ಕಿದ್ದಂತೆ ಉಂಟಾಗುವ ಸಾಧ್ಯತೆಗಳಿವೆ. ಇದ್ದಕ್ಕಿದ್ದಂತೆ ಸಾಲ ತೆಗೆದುಕೊಳ್ಳುವ ಸಾಧ್ಯತೆಗಳು ಇರುತ್ತವೆ. ಕೆಟ್ಟ ಸಹವಾಸವನ್ನ ತಪ್ಪಿಸಿಕೊಳ್ಳಿ. ಮಕರ ರಾಶಿ. ಕೆಲಸ ಸ್ಥಳದಲ್ಲಿ ಯಾವುದೇ ಹೊರಗಿನವರ ಕೆಲಸದ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಹೋಗಬೇಡಿ. ಸ್ವಂತ ಕೆಲಸದ ಮೇಲೆ ಗಮನ ಕೇಂದ್ರೀಕರಿಸಿ. ಮಾಡುವ ಕೆಲಸಗಳು ಹಾಳಾಗುವ ಸಾಧ್ಯತೆಗಳಿವೆ. ವಿವಾದಗಳನ್ನ ಪ್ರೋತ್ಸಾಹಿಸಲು ಹೋಗಬೇಡಿ. ಆತಂಕ ಮತ್ತು ಉದ್ವೇಗ ಹೆಚ್ಚಾಗಿರುತ್ತೆ. ವ್ಯಾಪಾರ ಚೆನ್ನಾಗಿರುತ್ತದೆ. ದಕ್ಷತೆ ಕಡಿಮೆ ಆಗಬಹುದು. ಇನ್ನು ಕುಂಭರಾಶಿ ಬರೋಣ. ವ್ಯಾಪಾರ ಪ್ರಯಾಣ ಇಂದು ಯಶಸ್ಸು ಕಾಣುತ್ತದೆ. ಬಾಕಿ ವಸೂಲಿ ಮಾಡುವ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ. ಹಣಕಾಸಿನ ಲಾಭಕ್ಕಾಗಿ ಹಠಾತ್ ಅವಕಾಶಗಳಿವೆ. ಕೆಲವು ದೊಡ್ಡ ಕೆಲಸವನ್ನ ಮಾಡಬೇಕೆಂದು ಭಾವಿಸುತ್ತೀರಿ. ಕೊನೆಯದಾಗಿ ಮೀನರಾಶಿ. ನಿಮ್ಮ ಮಗುವಿನ ಅದೃಷ್ಟ ನಿಮಗೆ ಅನುಕೂಲಕರವಾಗಿರುತ್ತದೆ. ನಿಮ್ಮ ಇಚ್ಛೆಯಂತೆ ವ್ಯವಹಾರ ಜರುಗುತ್ತದೆ. ಹೂಡಿಕೆಯು ಮಂಗಳಕರವಾಗಿರುತ್ತದೆ. ಯಾವುದೇ ಆತುರ ಇಲ್ಲ. ಕುಟುಂಬದ ಕಿರಿಯ ಸದಸ್ಯರ ಬಗ್ಗೆ ಕಾಳಜಿ ವಹಿಸಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.